ಮಹರ್ಷಿ ಮೂಲತಃ ರೈತ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದಾದ ಮೇಲೆ ಅವರಿಗೆ ಗುರುತರವಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಮ್ಮ ನಿರೀಕ್ಷೆಯನ್ನು ಮೀರಿ ಪಕ್ಷದ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ರೈತರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಯಾವುದೇ ಕಡೆ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನೀವು ನೋಡಿದ್ವಿ, ಸಾವಿರಾರು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಿಂದ ಕೂಡ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಕೊಡುವಂಥ ಅವಕಾಶ ಇದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬರ್ಬೋದು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಮತ್ತು ರೈತರ ಸಮಸ್ಯೆಗಳೇನಿದೆಯೋ ಅದರ ಪರವಾಗಿ ಹೋರಾಟವನ್ನು ಮಾಡಲಿ ಅಂತೇಳಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ರೈತ ಮೋರ್ಚಾ ಅಧ್ಯಕ್ಷರು, ಜನಾನುರಾಹಿಗಳು, ಉತ್ಸಾಹಿಗಳು, ದಾನಿಗಳು, ಸ್ನೇಹಿತರು ಆದಂಥ ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಭಗವಂತ ಧರ್ಮಸ್ಥಳದ ಮಂಜುನಾಥ ರಾಜೇಶ್ ಅವ್ರಿಗೆ ಮತ್ತು ಅವರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಾನು ಲಾಸ್ಟ್ ಟೈಮು ಬರ್ತಡೇ ಬಂದಾಗೂ ನಾನು ಹೇಳಿದ್ದೆ, ಈ ಭಾಗದಲ್ಲಿ ಏನಾದರೂ ಚುನಾವಣೆ ಜನರಲ್ ಆಗಿ ಜಿಲ್ಲಾ ಪಂಚಾಯಿತಿ ಅವ್ರಿಗೆ ಸೀಟ್ ಸಿಗಲಿ, ಅವರು ಈ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮುಂದೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಸಿಗಲಿ, ಶಾಸಕ ವಿಶ್ವನಾಥ್ ಅವರು ಅವ್ರ ಬೆಂಬಲವಾಗಿ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ನಾವು ವಿಶ್ವನಾಥ್ ಬರುತ್ತೆ ಈ ವರ್ಷ ನಮ್ಮ ಬರ್ತಡೇ ಜನಪ್ರಿಯ ಶಾಸಕ SR ವಿಶ್ವನಾಥ್ ಸಾಹೇಬರು, ಅನಂತ್ ಸರ್ ಮತ್ತು ಮೇಡಮ್ ಅವರು ಪ್ರತಿ ವರ್ಷ ಬಂದು ನಮಗೆ ಬರ್ತಡೇ ವಿಶ್ ಮಾಡುತ್ತಾರೆ. ಈ ಸಾರಿ MLA ಅವರೇ ಚುನಾವಣೆ ತಯಾರಿದ್ದಾರೆ. ನಿಮಗೂ ಚುನಾವಣೆ ಯಾವ ಥರ ತಯಾರಿದ್ದೀರಾ? ನಮ್ಮ ಯಲಹಂಕ ಕ್ಷೇತ್ರದ MLA SR ವಿಶ್ವನಾಥ್ ಸಾಹೇಬರು ಯಾವ ಥರ ಹೇಳಿದ್ರೆ ಎಲೆಕ್ಷನ್ಗೆ ಆ ಥರ ನಾವು ಮುಂದೆ ಅವ್ರು ಮುಂದೆ ಹೋಗ್ತಾರೆ. ಅವ್ರ ಹಿಂದೆ ನಾವು ನಾವು ನಮ್ಮ SR ವಿಶ್ವನಾಥ್ ಸಾಹೇಬರಿಂದ ಅವ್ರು ಏನು ಹೇಳ್ತಾರೋ ನಾವು ಮುಂದೆ ಓದ್ತಾ ಇರ್ತೀವಿ. ಏನಾದರೂ ಕೊಡಿ, ನಾವು ಅದಕ್ಕೆ ಅವ್ರಿಗೆ ಕಲೆಬಾರ್ದು. ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಇತ್ತೀಚಿನ ಒಂದು ಪಕ್ಷದಲ್ಲಿ ನಿಂತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಇನ್ನು ಪಕ್ಷದಲ್ಲಿ ಒಂದು ಬಿರುಕು ಮೂಡಿದೆ, 2 ಬಣಗಳಾಗಿದೆ ಮತ್ತು ಶಾಸಕರ ವಿರುದ್ಧವಾಗಿ ಹಲವು ಆರೋಪಗಳು ಕೂಡ ಕೇಳಿಬರ್ತಿದೆ. ಇವಾಗ ನಮ್ಮ ಜನಪ್ರಿಯ ಶಾಸಕರಾಗಿ SR ವಿಶ್ವನಾಥ್ ಅಣ್ಣನವರು ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ? ನೀವು ತಿಳಿದು ಎಷ್ಟು ವರ್ಷದಿಂದ? 48 ವರ್ಷ ರಾಜಕೀಯ BJP ಇದ್ದಾರೆ. ಅರ್ಥ ಆಯ್ತಾ? ಅವರೇನಾದರೂ ಒಂದು ದಿನ ಮನೇಲಿ ಇರ್ತಾರೆ. ಬೆಳಗ್ಗೆ 6:30 ಬೆಳಗ್ಗೆ 4 ಗಂಟೆಗೆ 4:15 ಇದ್ದರೆ ರಾತ್ರಿ 11:30 12 ಗಂಟೆ ಮನೆಗೆ ಹೋಗ್ತಾರೆ. ಬೆಳಗ್ಗೆ ಇದ್ದರೆ ಎಲ್ಲ ಒಂದು ಹೋಬಳಿ ಬರಲ್ಲ, ಮಿನಿಮಮ್ ಡೈಲಿ 1ರಿಂದ 3-4 ಹೋಬಳಿ ಸುತ್ತುತ್ತಾರೆ. ಇವಾಗ ಹಿಂದೆಗಡೆ ಮಾತಾಡೋರ ಬಗ್ಗೆ, ಹೂವಾಟಕೆಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಟ್ರೆ, ಯಾವ ನಾಯಿ ನರಿಗಳು ಮಾತಾಡ್ತವೆ, ಯಾಕೆ ತಲೆ ಕೆಡ್ಸ್ಕೊಂತಾರೆ ಸಾಹೇಬ್ರ ಬಗ್ಗೆ ಹೇಳಿ ನೀವು? ಇವಾಗ ಏನಾದ್ರು ಮಾತಾಡಲಿ, ಸಾಹೇಬ್ರ ಬಗ್ಗೆ ಎಲ್ಲ ಇಡೀ ನಮ್ಮ ಯಲಹಂಕ ಕ್ಷೇತ್ರದ ಜನತೆ ಗೊತ್ತೋ ಗೊತ್ತಿಲ್ಲ? ನಿಜಾನ ಇಲ್ಲೋ ಇದು? ಈಗ ಏನೋ ಹಿಂದೆಗಡೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಇವಾಗ ನನ್ನ ಸ್ನೇಹಿತರು ಇಬ್ಬರಿದ್ದಾರೆ. ಇವಾಗ ನಾನು ಇನ್ನೂ ಇಷ್ಟದಲ್ಲಿ ಓಡಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ಗಳು ಯಾರೋ ಮೊನ್ನೆ ಒಬ್ಬ ರೇಂಜ್ ರೋವರ್ ತಮ್ಮಂದನೇ ಒಬ್ಬ 4 ಬೆಂಚ್ ಅಂತಂದಿದ್ದಾರೆ. ನಾನು ಅದಕ್ಕೆ ಖುಷಿ ಬಿಡೋಕ್ಕಾಗುತ್ತಾ? ಅವ್ರು ತಾಕತ್ತು, ಅವ್ರ ಶ್ರಮ. ನಮ್ಮ ಶ್ರಮ ಏನೋ ದೇವ್ರ ಮುಂದೆ ದಾರಿ ಬಿಟ್ಟು ನಾವು ತಾಂತೀವಿ. ಇವಾಗ ನಮ್ಮ ಶಾಸಕರು ನಾಳೆ ಬೆಳಗ್ಗೆ ಬೇಕಾದ್ರೆ ಹೆಲಿಕಾಪ್ಟರ್ ತಂದು ಓಡಾಡ್ತಾರೆ. ಅವ್ರಿಗೆ ತಾಕತ್ತಿದೆ, ಅವ್ರ ಶ್ರಮ ಇದೆ ಅವ್ರದ್ದು. ಹೇಳಿ ಸರ್. ಆಮೇಲೆ ಏನಂದ್ರೆ ಮುಖ್ಯವಾದ ಆರೋಪ ಬಂದವ್ರದ್ದು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲ ಶಾಸಕರು ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ನೀವು ಶಾಸಕರ ನಿಕಟ ಒಂದು ಸಂಪರ್ಕನ ಹೊಂದಿದ್ದೀರಾ, ನಿಮ್ಗೆ ಅನ್ಸುತ್ತೆ ಶಾಸಕರು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲ? ನೀವು ಹೇಳ್ತಾ ಇರೋದು ಕರೆಕ್ಟ್. ನಾನು BJPಗೆ ಸೇರ್ಪಡೆಯಾಗಿ 3 ವರ್ಷ ಆಗಿದೆ. ನಾನು ಇನ್ನು 3 ವರ್ಷ ಆಗಿಲ್ಲ ಎಲೆಕ್ಷನ್ ಇದು ಸಾಹೇಬ್ರ ಜೊತೆ ಸೇರಿ ನಾನು ಯಾವ ಮಟ್ಟಿಗೆ ಬೆಳೆಸಿದ್ದಾರೆ? ನಿಷ್ಠಾವಂತ ಕಾರ್ಯಕರ್ತರಾಗಿರಲಿ. ನಾವು ಇಲ್ಲಿವರೆಗೆ ಯಾವತ್ತೂ ಇಲ್ಲಿ ಹಿಂಗೆ ಕೊಟ್ಟಿದ್ದೀವಿ ಹೊರತು ಹಿಂಗೆ ಯಾವುದೂ ಹಿಂಗೆ ಮುಟ್ಟಿಲ್ಲ. ಅರ್ಥ ಆಯ್ತಾ? ನಾವು ಸಾಹೇಬ್ರು ಇವತ್ತು ಕೇಳಿ ನಮ್ಮ 3 ವರ್ಷ ಆಗಿದೆ. ನಮ್ದು ಯಾಕೆ ಇಷ್ಟೊಂದು ಬೆಳೆಸಿದ್ದಾರೆ ಸಾಹೇಬರು? ನಮ್ಮ ನಿಷ್ಠಾವಂತ ಕಾರ್ಯಕರ್ತರಾಗಿದೆ. ಯಾವುದೇ ಪಕ್ಷದಲ್ಲಿ ನಾವು ನಿಯತ್ತಾಗಿರ್ತೀವಿ. ಇವಾಗ ಸಾಹೇಬರು ಯಾವುದೋ ಚುನಾವಣೆ ಬಳಿ ಕೊಡದೇ ಇಲ್ಲ, ಆ ಪಕ್ಷಕ್ಕೆ ನಾವು ದುಡಿಯೋದ್ಕಂತು ನಾವು ಸಾಹೇಬರು ನಾನು ಇರೋವರೆಗೂ ಸಾಹೇಬರು ಶಿಷ್ಯನಾಗೇ ಇರ್ತೀವಿ.